ಹಾಯ್ ರೈತ ಬಾಂಧವರೇ, ಕುಟುಂಬಸ್ಥರೇ, ಹಳ್ಳಿ ಕಡೆ ನೋಡ್ತಾ ಇರುವಂಥ ರೈತರು ಈಗ ನೋಡಿ ಇದೇ ವಿಷಪಾಷಾಣ ಹಾಕ್ತಾರಂತಾರಲ್ಲ, ಉಸಿರುಮಳ್ಳಿ ವಿಷಪಾಷಾಣ ಹಾಕೋದು ಮನುಷ್ಯರಿಗೆ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಇದನ್ನು ವಿಷಪಾಷಾಣ ಮಾಡ್ತಾರೆ. ಅನ್ನಕ್ಕಾಗಲಿ, ಒಬ್ಬಟ್ಟಿಗಾಗಲಿ, ಕರ್ಗಡ್ಬಗಳಾಗಲಿ, ಉಪ್ಪಿಟ್ಟು, ಚಿತ್ರಾನ್ನ, ದ್ವಾಸೆ ಇಂಥದ್ರಲ್ಲಿಕ್ಕಿ ಜನಗಳಿಗೆ ರೋಷ ದೇಶ ಇರ್ತೈತಲ್ಲ ಅಂಥವ್ರಿಗೆ ವಿಷ ಕೊಟ್ಟು ಇದನ್ನು ಸಾಯಿಸೋವಂಥ ಮನುಷ್ಯರನ್ನ ಮಾಡ್ತಾರೆ. ಯಾಕಂದರೆ ಇದರಿಂದ ವಿಷಪಾಷಾಣ, ಇದು ಉಸಿರುಮಳ್ಳಿ ನೋಡಿ. ಇದೆ ಮನುಷ್ಯ ಹೆಂಗೆ ತೂಗ್ತಾನ, ಇದು ಹೆಂಗೆ ತೂಕೊಂಡು ನಿಧಾನಕ್ಕೆ ನಡೀತೈತೋ ಹಂಗೆ ನಡೆದು ಕೆಮ್ಮು ಗಸೆ ಥರ ಆಗಿ ಮನುಷ್ಯ ಸತ್ತೋಗ್ತಾನೆ. ಅದಕ್ಕೋಸ್ಕರ ರೈತರಿಗೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ. ಈ ಉಸಿರುಮಳ್ಳಿದು ರಕ್ತನ ಸಾಯಿಸ್ಬಿಟ್ಟು ಗಿಡಕ್ಕೆ ನೇತಾಡ ಹಾಕಿ ಆ ರಕ್ತ ಸೋರಿಸ್ಕೊಂಡು ಅಡಿಕೆಕೋ ಇಲ್ಲ ಒಬ್ಬೆಟ್ಟುಗಳು ಹಳ್ಳಿ ಕಡೆ ಯಾವುದಾನ ಒಳ್ಳೆ ಹಬ್ಬ ಅಡುಗೆ ಮಾಡುವಾಗ ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಇದನ್ನು ಸಾಯಿಸಿಬಿಟ್ಟು ಜನಕ್ಕೆ ಕೊಡ್ತಾರೆ ನೋಡಿ. ಹಿಂಗೆ ಮನುಷ್ಯ ಹಿಂಗೆ ನೋಡಿ ಬಾಲ ಸುತ್ಕೊಂಡು ಹೆಂಗೆ ಮನುಷ್ಯ ಉಳ್ಕೊಂಡು ಸುತ್ಕೊಂಡು ಸಾಯ್ತಾನೆ. ಇದಕ್ಕೋಸ್ಕರ ಈ ಅತಿ ಹೆಚ್ಚಾಗಿ ಜನಕ್ಕೆ ಶೇರ್ ಮಾಡಿ ಇದು ಗೊತ್ತಾಗಲಿ. ಇದೇ ಉಸಿರುಮಳ್ಳಿ ಮನಸ್ಸಿಗೆ ಕೈ ಮಸ್ಕು ಮದ್ದು ಹಾಕ್ತಾರೆ ಒಟ್ಟಿಗೆ ಅಂತಾರಲ್ಲ, ಬೇರೆ ಕಡೆ ಎಲ್ಲ ಮದ್ದು ಹಾಕಿ ಸಾಯಿಸ್ತಾರೆ ಜನನ ಅಂತಾರಲ್ಲ ನೋಡಿ. ಇದೇ ಈ ಈ ಉಸಿರುಮಳ್ಳಿ ಮದ್ದು ಹಾಕಿ ಜನನ ಸಾಯಿಸೋದು ನೋಡಿ. ಇಲ್ಲೇ ಐತೆ. ನಾನಿವತ್ತು ನಮ್ಮ ಹೊಲ್ದ ಹತ್ರ ಬಂದೆ, ನೋಡ್ಸೋಣ ಇದನ್ನು ಜನಕ್ಕೆ ರೈತರುಗಳಿಗೆ ಅಂತ ತೋರಿಸ್ಬೇಕು ಅಂತ ಬಂದಿದ್ದೀನಿ ನೋಡಿ. ಇದೇ ಉಸಿರುಮಳ್ಳಿ. ಇದನ್ನು ಕೊಯ್ದುಬಿಟ್ಟು ಗಿಡಕ್ಕೆ ನೇತಾಡ ಹಾಕಿ ರಕ್ತ ಸೋರಿಸ್ಕೊಂಡು ಅನ್ನ, ಒಬ್ಬೆಟ್ಟು, ಕರಿಗಡುಬು ಹಬ್ಬ ಅಡುಗೆ ಮಾಡಿದ ಟೈಮಲ್ಲಿ ಅಮಾವಾಸ್ಯೆ ನಾಳೆ ಎಂಬ ದಿನ ಹಿಂದಿನ ದಿನದಲ್ಲಿ ಇಕ್ಬಿಡ್ತಾರೆ. ಅದು ಕೈಮದ್ದು ಅಂಟ್ಬಿಟ್ಟು ಮನುಷ್ಯ ಉಸಿರಾಟಕ್ಕೆ ತೊಂದರೆ ಆಗೋದು, ಕೆಮ್ಮು ಗಸೆ ಇದೆಲ್ಲ ಆಗಿ ಮನುಷ್ಯ ಹೊಟ್ಟೆ ಊದ್ಕೊಂಡು ಉಬ್ಬರ ಬಂದು ಸಾಯ್ತಾನೆ. ಯಾಕೋ ಹೊಟ್ಟೆ ಉಬ್ಬರ ಬಂದು ಸತ್ತರು ಅಂತಾರಲ್ಲ, ಸುಮಾರು ಒಂದು 2-3 ಹೊಟ್ಟೆ ಉಬ್ಬರ ಬಂದು ಸತ್ತಿರೋದು ಇದೇ ಕೈಮಸ್ಕು ಕೊಟ್ಟು ನಮ್ಮ ಅತ್ತೆಗೆ ಇಬ್ಬರಿಗೆ ನಮ್ಮ ಅತ್ತೆಯವ್ರನ್ನ ಸಾಯಿಸಿದ್ದು. ಕೆಲವು ಜನಗಳು ನಮ್ಮ ಇಬ್ಬರು ಅತ್ತೆಯವ್ರನ್ನ ಸಾಯಿಸಿದ್ದು ಇದರಲ್ಲೇ. ಯಾರ ಕೈಮದ್ದಕ್ಕೆ ಹೊಟ್ಟೆ ಉಬ್ಬರ ಬಂದು ಟೈಮ್ ಓವರ್ ಆಗಿ ಕೆಮ್ಮು ಗಸೆ ಆಗಿ ಹಿಂಗೆ ಈ ಉಸಿರುಮಳ್ಳಿಕ್ಕೆ ನಮ್ಮ ಅತ್ತೆ ಇಬ್ಬರನ್ನ ಅತ್ತೆಯವ್ರನ್ನ ಸಾಯಿಸಿರೋದು ಇದೇ ಉಸಿರುಮಳ್ಳಲ್ಲೇ ನೋಡಿ. ಈಗ ಇಂಥ ಉಸಿರುಮಳ್ಳಿನೇ ಇವಾಗ ಯಾರಂಗೆ ಕಂಡುಬಿಟ್ರೆ ಕೈ ಮದ್ದು ಹಾಕ್ತಾರಲ್ಲ ಒಟ್ಟಿಗೆ, ಅವ್ರು ಕಂಡುಬಿಟ್ರೆ ಇದನ್ನು ಗ್ಯಾರಂಟಿ ಸಾಯಿಸ್ಕೊಂಡು ರಕ್ತ ತಗೊಂಡು ಇಕ್ಕೊಂತಾರೆ. ಅಂದರೆ ನಮ್ಮ ಊರುಗಳಲ್ಲಿ ಅವರೇ ಒಂದು 4-5 ಜನ. ಆದರೆ ಇದು ಎಲ್ಲನ ಬೇಗ ಕಣ್ಮರ್ಗೆ ಹೋಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಜೀವನ ಅದು ಬದುಕೊಂಡ್ರೆ ಏನೂ ಆಗಲ್ಲ, ಬಟ್ ಇದ್ರ ಜೀವನ ಸಾಯಿಸಿಬಿಟ್ಟು ರಕ್ತ ತಗೊಂಡು ಒಟ್ಟಿಗೆ ಕೈಮದ್ದು ಕೊಡ್ತಾರೆ ಅಂತಾರಲ್ಲ. ಆಲ್ ಓವರ್ ಕರ್ನಾಟಕದಲ್ಲಿ ನೋಡಬೇಕು. ಆಲ್ ಓವರ್ ಕರ್ನಾಟಕಕ್ಕೆ ಇದೆಲ್ಲ ಶೇರ್ ಮಾಡಿರಿ. ವಿಶೇಷವಾಗಿ ಈ ವಿಷನ ಇದನ್ನು ಎಲ್ಲಂಗೆ ಕಂಡ್ರೆ ದೂರ ತಗೊಂಡೋಗ್ಬಿಡ್ರಿ, ಹಳ್ಳಿ ಕಡೆ ಕಂಡ್ರೆ. ಯಾಕಂದರೆ ಸಾಯಿಸಿಬಿಟ್ಟು ರಕ್ತ ಸೋರಿಸ್ಕೊಂಡು ಮನುಷ್ಯರನ್ನ ಸಾಯಿಸ್ತಾರೆ. ಯಾಕಂದರೆ ದೇಶ ವೇಷ ಇರ್ತೈತೆ. ಇದೇನ ಕೈ ಮಸ್ಕಿಕ್ಕಿಲ್ಲ ಅಂದರೆ ಅವ್ರ ಅನ್ನ ಎಲ್ಲ ಹುಳ ಆಗುತ್ತಂತೆ. ಕೈ ಮಸ್ಕು ಅವ್ರು 1 ತಿಂಗಳಿಕ್ಕಿಲ್ಲ ಅಂದರೆ, ಬೇರೆಯವ್ರು ಒಟ್ಟಿಗೆ ಹಾಕಿಲ್ಲ ಅಂದರೆ ಅವ್ರ ಅನ್ನ ಎಲ್ಲ ಹುಳ ಆಗುತ್ತಂತೆ. ಅದಕ್ಕೆ ಇದನ್ನು ತಿಂಗಳು ಒಬ್ರಿಗಾದರೂ ಹಾಕ್ಲೇಬೇಕಂತೆ. ಅದಕ್ಕೋಸ್ಕರ ಜನಕ್ಕೆ ಎಲ್ಲಿ ಕೈಮದ್ದು ಇರ್ತಾರೋ ಅಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೂ ಉಂಡ್ರೂ ಅವ್ರ ಮನೆಗೆ 3 ಸರಿ ಬಾಕ್ಲು ತೊಲೆಗೆ ಬಡ್ದು ಒಂದು ಏಲಕ್ಕಿ ತಿಂದು ಬಂದರೆ ಭಸ್ಮ ಆಗುತ್ತಂತೆ. ಅದಕ್ಕೆ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಇದೇ ಕೈಮದ್ದು ಕೊಡುವಂಥ ಉಸಿರುಮಳ್ಳಿ. ಅದಕ್ಕೆ ವಿಶೇಷವಾಗಿ ಈ ಜನಕ್ಕೆ ಎಲ್ಲ ತಿಳಿಸ್ಬೇಕು ಅಂತ ನಾನು ಬಂದಿದ್ದೆ. ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲ ಕರ್ನಾಟಕದ ಜನತೆ ನೋಡ್ತಾ ಇದ್ದರೆ ನನ್ನ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಂದರೆ ಇದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಚಾರ, ಮನುಷ್ಯರು ಸಾಯ್ದಂಗೆ ಬದುಕಬೇಕು ಅಂಬಂಗಿದ್ರೆ ಈ ನನ್ನ ಸಬ್ಸ್ಕ್ರೈಬರ್ ಆಗಿ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋನ ಹಲವು ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳನ್ನ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಉಸಿರುಮಳ್ಳಿನ ತೋರಿಸ್ತಾ ಇದ್ದೀನಿ. ಇನ್ನೊಮ್ಮೆ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.